Yeah, please say it right. Hi, these guys helped me a lot. Thank you. ಪೂಜಾರಿ ಫಿಶ್ ಲ್ಯಾಂಡ್ ಬಂದಿದ್ದೀವಿ. ಅಲ್ಲ ನಿನ್ಗೆ ಮೆಚ್ಚೂರಿ ನೋಡ್ತೀನಿ ಒಳಗಡೆ ನಮ್ದು ಬ್ಯಾಗ್ ಲಗೇಜ್ ಎಲ್ಲ ಏನಿಲ್ಲ ಯಾರು ಇಲ್ಲ. ನಾನು ಸಾಕು. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಗೈಸ್ ಮಿನಿಮಮ್ ಅಂದರೂ ಆಲೇ ಒಂದು 1 ಅವರಿಂದ ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾತ್ರ ಆಯ್ತಾ ಇಲ್ಲ. ಏನು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಎಲ್ಲ ಮುಗಳು ಬಿದ್ದವ್ರೆ. ಎಲ್ಲ ಫುಲ್ಲು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆದಮೇಲೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ರೆಸಾರ್ಟಲ್ಲಿ. ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬಂದು ಆ ಟ್ರಾಫಿಕ್ಕು ಆ ಜಂಗುಳಿ ಅಪ್ಪ ಅಂತೂ ತಲೆ ಕೆಟ್ಟೋಯ್ತು ನಿಜವಲ್ಲೂ ಹೇಳ್ತೀನಿ. ಇವಾಗ ಇದು ಯಾವುದೋ ಪೂಜಾರಿ ಫಿಶ್ ಲ್ಯಾಂಡ್ ಅಂತೆ. ನಾವಿರೋ ರೆಸಾರ್ಟಲ್ಲೇನೋ ಅಷ್ಟೊಂದು ಚೆನ್ನಾಗಿಲ್ಲ ಫುಡ್ಡು ಇವೆಲ್ಲ, ಬಟ್ ಅದಕ್ಕೋಸ್ಕರ ಇಲ್ಲಿ ಔಟ್ಸೈಡ್ ಊಟ ಮಾಡಿಕೊಂಡು ಹಾಗೆ ರೆಸಾರ್ಟ್ ಅಲ್ಲೇ ಪಕ್ಕದಲ್ಲಿ ಸ್ಟೇಸ್ ಇದೆ ಅದು. ಪೆಟ್ರೋಲ್ ಹಾಕ್ಸ್ತು ಅದಕ್ಕೆ ಲೇಟ್ ಆಯ್ತಾ? ಹಾಂ, ಸೊ ಅದಕ್ಕೋಸ್ಕರ ಲ್ಯಾಗ್ ಆಯಿತು ಸ್ವಲ್ಪ. ಬ್ರೋ ಹೇಳಿ. ಪ್ರೆಸೆಂಟ್ ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ. ಹಾಂ, ನ್ಯೂ ಎಕ್ಸ್ಪೀರಿಯನ್ಸ್ ಮತ್ತೆ ಹೇಳ್ದ ಇಲ್ಲ ಲೆಫ್ಟ್. ಅವನು ಆಲ್ವೇಸ್ ಅವನು ರೈಟ್, ನಾಟ್ ರಾಂಗ್. ಓಕೆ ಗೈಸ್, ಊಟ ಏನೇನು ಆರ್ಡ್ರ್ ಮಾಡಿದ್ಯಾ ವಿಜಯ್? ನೀನು ಆರ್ಡರ್ ಮಾಡಿಲ್ಲ, ಇನ್ನೂ ಬಂದೇ ಇಲ್ಲ. ಯಾರು ಬರಲ್ಲ ಇಲ್ಲೇನೋ 1 ಅವರ್ ಏನೋ ಲೇಟ್ ಆಗುತ್ತೆ ಅಂತ ಕಳ ಅವ್ನು ಯಾರೋ. ಹಾಂ, 1 ಅವರ್ ಲೇಟ್ ಆಗುತ್ತೆ ಇಲ್ಲಿ ಕುತ್ಕೊಂಡ್ರೆ ಅಂತ. ಸರಿ ಗೈಸ್, ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಊಟ ಮಾಡೋದೆಲ್ಲ ಲಾಕ್ ಮಾಡೋಕ್ಕಾಗ, ಬಟ್ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸ್ತಿರೋದ್ರಿಂದ ಬೇಗ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನನ್ನ ಮಗನ ನೋಡ್ರಿ, ಏನು ಶೋಕಿಗಳು ಒಂದು ಹೊಡೆದಿದ್ದೀನಿ ಬಂದೈತೆ ಅಲ್ವಾ ಗೊತ್ತಾ. ಬಟ್ ಇದೆಲ್ಲ ಹಳೆ ಗಾಡಿಗಳ್ದು ಎಲ್ಲ ಫುಲ್ಲು ಸಖತ್ತಾಗಿ ಕೊಡ್ಬೋದು ಇಲ್ಲಿ. ಸರಿ ಆಯಿತು ಗೈಸ್, ಈಗ ನೆಕ್ಸ್ಟ್ ರೆಸಾರ್ಟ್ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹೋದಾದ್ಮೇಲೆ ತಿರ್ಗಾ ನಿಮಗೆ ಸಿಗ್ತೀನಿ. ಹೋಟೆಲ್ ಆಯಿತು. ಊಟ ಚೆನ್ನಾಗಿತ್ತು ಆಕಾಶ್? ಸೂಪರ್ ಆಗಿತ್ತು. ಊಟ ಹೆಂಗಿತ್ತು? ಊಟ ಮಾತ್ರ ಬೆಂಕಿ. ಹಾಂ, ಊಟ ಮಾತ್ರ ಒಳ್ಳೆ ಸಿಕ್ಕಾಪಟ್ಟೆ ಜನ ಮಾಚ. ಆ್ಯಕ್ಚುಲಿ ಇಲ್ಲಿ ಊಟ ನಾವು ಕುಂತಿ ಒಂದು ಅರ್ಧ ಗಂಟೆ ಆದ್ಮೇಲೆ ಊಟ ಬಂದಿದ್ದು. ಹಾಂ ಬೋಟಿ ಫ್ರೈ ಮಾತ್ರ ಹಾಂ ಅಲ್ಟಿಮೇಟು. ಆಮೇಲೆ ಬಾಳೆಲೆ ಮೀನು ಅಂತ ಒಂದು ಕೊಟ್ಟ, ಹಾಂ ಬೆಂಕಿ ಅದು ಬೆಂಕಿ ಚೆನ್ನಾಗಿತ್ತಲ್ವಾ? ಸಾಕಾಯ್ತು. ಕಾಸ್ಟು ಹಂಗೆ ಐತೆ, ಬಟ್ ಜನನೂ ಹಂಗೆ ಇದ್ದಾರೆ. ಕಾಸ್ಟು ಹಂಗೆ ಐತೆ, ಬಟ್ ಚೆನ್ನಾಗೈತೆ. ನನ್ಗೊಂದು ಹೊಟ್ಟೆ ತುಂಬಿತು, ಬಟ್ ಮಚ್ ಬೆಟರ್. ಈಗ ತಿರ್ಗಾ ನಾವು ರೆಸಾರ್ಟ್ಗೆ ಹೋಗಿ ಸಿಗ್ತೀನಿ ಗೈಸ್. ಬ್ರೋ ಅಲ್ಲೇ ಗಾಡಿ ತಂದೆ ಬಿಟ್ಟ ನೀನು. ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಬೆಳಿಗ್ಗೆ ಎಲ್ಲೋಗ್ತಾ ಇದೀವಪ್ಪ ಅಂತಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆ ಹಬ್ಬ ಟೈಮು ಅಂತಂದರೆ ಎಷ್ಟು ಗಂಟೆ ವಿಜಯ್? 6 ಗಂಟೆ. ಹಾಂ, 6 ಗಂಟೆ ಆಗಿದೆ. ಎಷ್ಟು ಗಂಟೆಗೆ ದರ್ಶನ? ಹಾಂ 8 ಗಂಟೆಗೆ ದರ್ಶನ ಇದೆ. ಬಟ್ ನಾವು ಅರ್ಲಿ ಮಾರ್ನಿಂಗು ಅಲ್ಲಿ ವ್ಯೂವು ವೆದರು ಎಲ್ಲ ಸ್ವಲ್ಪ ಎಂಜಾಯ್ ಮಾಡೋಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಇವತ್ತೇ ಸನ್ರೈಸ್ ಆಗುತ್ತಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಐ ಡೋಂಟ್ ನೋ. ನನ್ನ ಮಕ್ಕಳು ಒಂದು 2-3 ತಾವು ಈಗ ಟೀಗೆ ಬ್ರೇಕ್ ಹೊಡಿತಾರೆ ಚಳಿಗೆ. ಸ್ವಲ್ಪ ಸ್ನೋ ಕೂಡ ಬಿಡ್ತೈತೆ ಸ್ವಲ್ಪ. ನೋಡೋಣ ವೆದರು ಹೆಂಗಿರುತ್ತೆ ಏನು ಎಲ್ಲ ನೋಡಿ. ಖರಾಬ್ ಅಂದರೆ ಖರಾಬು. ನಮ್ಮ ತಾಯಿನ ಇನ್ನೊಂದು ಸಲ ದಸರಾಗೆ ಬರಬಾರ್ದು. ದಸರಾ ಆದಮೇಲೆ ಇಷ್ಟೊಂದು ಜನ ಏನೋ ಮಚ್ಚ. ಏನೊಂದು ಮಿನಿಮಮ್ ಅಂದ್ರೆ ಒಂದು 7 ಕಿಲೋಮೀಟ್ರ್ ಗಾಡಿ ಈಚೆಗೆ ಬರೋಷ್ಟೊತ್ತಿಗೆ ನನ್ನ ಮಾಗಡಿಯಿಂದ ಇಲ್ಲಿ ಬರೋಷ್ಟು ಹೀಟಾಗಿ ಹೋಗೋದೆ ಗಾಡಿ. ಫೈನಲಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಆಲ್ರೆಡಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾನೆ, ನಮಗೂ ಬೇಗ ಬಂದು. ಬಟ್ ನಾವು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ದೇವಸ್ಥಾನ ಹತ್ರ ಇದ್ದೀವಿ ಈಗ. ಆಲ್ರೆಡಿ ಬೆಂಕಿ ಕಾಣ್ತೈತೆ. ಮಡ್ಲಕ್ಕಿ 100 ಪೈಸೆ 105 ರೂಪಾಯಿ. ಮಡ್ಲಕ್ಕಿ ಗರೋ ಲೈನ್ ಬಾಗರೋ, ಯಾಕೆ ಇಲ್ಲಿ ನಿಂತಿದ್ಯಾ ನೀನು? ಪ್ರಾಬ್ಲಮ್ ಏನಿಂದು? ಪ್ರಾಬ್ಲಮ್ ಏನೋ, ನೀನು ಮಧ್ಯದಲ್ಲಿ ಯಾಕೆ ಬಂದು ಸೇರ್ಕೋತೀಯ? ನೀನು ಮಧ್ಯದಲ್ಲಿ ಬಂದಿರೋದು ಕರೆಕ್ಟಾಗಿ ವಿಡಿಯೋ ಮಾಡೋ. ನಾನು ಗುರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ಲೈನ್ ಬಾಗು ಗೈಸ್. ಫೈನಲಿ ಈಗ ಲೈನಲ್ಲಿ ಮೂವ್ ಆಗ್ತಾ ಇದ್ದೀವಿ. ಏನು ಗುರು ಬೆಳಗ್ಗೆನೇ ಅಷ್ಟೊಂದು ಜನ. ಯಪ್ಪ ಸಿಕ್ಕ ವಿಜಯ್, ನಾನು ಫ್ರೀ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಲ್ಲ,
ಲೈನ್ ನೋಡಿದ್ರೆ ಗಾಬರಿ ಅದಲ್ಲೇ ನಾನು ಸಾಕಾಗ್ಬಿಟ್ಟೆ, ಅದಕ್ಕೆ ಹಿಂದೆ ವಾಪಸ್ ಬಂದ್ಬಿಟ್ಟೆ ತಿರ್ಗಾ. ನಾನು ಇಲ್ಲಿಂದ ದೂರದಿಂದ ನೋಡಿ ಮಿನಿಮಮ್ ಅಂದ್ರೆ ಇಲ್ಲಿ ಹತ್ರ ಇರುತ್ತೆ ಅನ್ಕೊಂಡು ಹೋದೆ ಮಮ್ಮ. ಸಿಕ್ಕಾಪಡೆ ರಶ್ ಅದಮ್ಮಮ್ಮ ಲೈ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾರ್ಮಲ್ ಡೇಲಿ. ಹಾಂ ಗೈಸ್, ಈಗ ಫೈನಲಿ ಒಳಗಡೆ ಬಂದಿದ್ದೀವಿ ದೇವಸ್ಥಾನದೊಳಗೆ. ನೋಡೋ ನಮ್ಮ ಪ್ರವಾಸ ಮಾಡಿದ್ಕೆ ನೀನು ದರ್ಶನ ಮಾಡ್ತಾ ಇಲ್ಲ ಅಂತಿದ್ರೆ 5 ಅವರ್ 6 ಅವರ್ ಲೇಟೆಸ್ಟಾಗಿ ಮಾಡಬೇಕು. ದೇವ್ರು ಹೇಳೈತೆ, ನಿನಗೇನು ಗೊತ್ತು ಸುಂದರಲ್ಲ ಸೀಟು. ಗೈಸ್, ಈಗ ದರ್ಶನಕ್ಕೆ ಬಂದಿದ್ದೀವಿ. ಬೇಗ ದರ್ಶನ ಆಯ್ತಿದ್ದಂಗೆ ನೆಕ್ಸ್ಟ್ ಪ್ಲ್ಯಾನ್ ಟಿಫನ್ ಆದಮೇಲೆ ಮತ್ತೆ ಸಿಗ್ತೀವಿ. ಓಕೆ ಗೈಸ್, ಈಗ ಫೈನಲಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆಗಿ ಈಗ ಔಟ್ಸೈಡ್ ಬಂದು ಔಟ್ಸೈಡ್ ವಿಜಯ್. ದರ್ಶನ ಸೂಪರ್. ನಮ್ಗೇನು 45 ಮಿನಿಟ್ಸ್ಗೆಲ್ಲ ಆಗ್ಬಿಡ್ತು. ಬಟ್ ನಾವೇ ಲಕ್ಕಿ ಅನ್ಬೋದು. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ 300 ರೂಪೀಸ್ ಕೊಟ್ಟರು ದರ್ಶನ ಮಾಡೋಕ್ಕೆ ಫುಲ್ಲು ರಶ್ ಇದೆ. ಬಟ್ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿದ್ಕೂ ಏನು ಲಾಸ್ ಇಲ್ಲ. ಸ್ವಿಮ್ಮಿಂಗ್ ಫುಲ್ ಈಜಾಡಿದ್ಕೂ ಅಷ್ಟೊತ್ತಿಗೆ ಇದೆ 5 ಗಂಟೆಗೆ ಏನು ಲಾಸ್ ಏನಿಲ್ಲ. ಬಟ್ ಎಲ್ಲ ಫುಲ್ಲು ಬೇಗ ಆಗಿ ದರ್ಶನ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಟಿಫನ್ ಮಾಡಬೇಕು. ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸೇ ಇಟ್ ರೈಟ್. Hi, these guys helped me a lot. Thank you all. ಥ್ಯಾಂಕ್ಸ್ ಬೈ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ? Bangalore. ಬ್ಯಾಂಗ್ಳೂರಾ? ಫುಲ್ ಜಂಪ್ ಬೇಡಪ್ಪ. ಇರಲಿ ಬಿಡು ಬ್ರೋ. ಚಾಮುಂಡೇಶ್ವರಿದ್ದು ಪ್ರಸಾದ ಸಿಕ್ಕಿದೆ. ಅದು ಬೆಲ್ದನ್ನ ಸೊ ಲಕ್ಕಿ ಅಂತಲೇ ಹೇಳ್ಬೋದು. ನಾಳೆ 2 ಸಲ ಬಂದಾಗಲಿಂದನೂ ಏನೂ ಸಿಕ್ಕಿರಲಿಲ್ಲ. ಬಟ್ ನನ್ನ ಬರ್ತಡೇ ದಿನವೇ ಸಿಕ್ಕಿರೋದ್ರಿಂದ ತುಂಬ ಖುಷಿ ಆಯ್ತೈತೆ ನನಗಂತೂ. ಫಸ್ಟು ಗೈಸ್ ಇದೆಲ್ಲ ತಿನ್ಬಿಟ್ಟು ಮಾಡ್ತಿದ್ದೀನಿ ಗೈಸ್. ಈಗ ಪ್ರಸಾದ ಎಲ್ಲ ಪ್ರಸಾದ ಮತ್ತು ದೇವ್ರ ದರ್ಶನ ಎಲ್ಲ ಈಗ ಮುಗೀತು. ಸೊ ಈಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಈಗ ಏನಾಯ್ತಾ ರಾತ್ರಿ? ಏನಾಯ್ತು ಹೇಳ ಆಕಾಶ. ಯಾವ್ದಲ್ಲ ರೂಮ್ ಬೇರೆ ರೂಮ್ಗೆ ಹೋಗಿದ್ದಲ್ಲ. ನೈಟ್ ಗೊತ್ತಾಗಿಲ್ಲ. ಕೀ ತಗೊಂಡು ಬಂದೆ. ಕರೆಕ್ಟಾಗಿ ಹೇಳ. ಹಾಂ, ಕೀ ಇತ್ತಲ್ಲ ನನ್ನ ಹತ್ರ, ನಾನು ಅನ್ಕೊಂಡು ಬಂದೆ. ಎಲ್ಲಿಗೆ ಓಪನ್ ಆಯ್ತು? ರೂಮ್ ಓಪನ್ ಆಯ್ತು. ಹಾಂ, ಬಂದು ನೋಡ್ತೀನಿ ಒಳಗಡೆ ನಮ್ದು ಬ್ಯಾಗ್ ಲಗೇಜ್ ಎಲ್ಲ ಏನಿಲ್ಲ, ಯಾರು ಇಲ್ಲ. ಹಾಂ, ನಾನು ಶಾಕ್ ಒಂದೇ ಸರಿ. ಹಾಂ, ಯಾರ ಮಕ್ಕಳೆಲ್ಲ ಕರ್ಕೊಂಡು ಹೋದ್ರು, ಅದು ನಂದು ಏನಾಯ್ತು ಅಂತ ನಮ್ಗೆ ಸಡನ್ಲಿ ಶಾಕು. ಹಾಂ, ಏನೋ ಯಾರು ಇರ್ಲಿಲ್ಲ ಒಳಗಡೆ. ಹಾಂ. ಸಡನ್ಲಿ ಹೊರಗಡೆ ಬಂದು ನೋಡ್ತೀನಿ, ರೂಮ್ ನಂಬರ್ 208 ಐತೆ, ರೂಮ್ ನಂಬರ್ 204 ಐತೆ. ಸಡನ್ಲಿ ಬ್ಯಾಗ್ ಮತ್ತೆ ಚೇಂಜ್ ಆಗೈತೆ ಅಂತೇಳಿ ಮತ್ತೆ ಬೇರೆ ಕಡೆ ಹೋದೆ. ಬೇರೆ ಕಡೆ ಅದೆಂಗೋ ಈಕಿ ಆಯ್ತದೆ. ಆಮೇಲೆ ಇನ್ನೊಂದೇನೋ ಪನ್ನಿ ಇನ್ಸಿಡೆಂಟ್. ಇನ್ನೊಂದೇನೋ ಪನ್ನಿ ಆಯ್ತಲ್ಲ 2009ರಲ್ಲಿ ಒಂದು ವಿಡಿಯೋ ಬಿಟ್ಟಿರೋದು. ಹಾಂ, ಆದ್ರೆ ನಿನ್ನೆ ನೋಡ್ಬೇಕಂತ ಸುಮ್ಮನೆ ಓಪನ್ ಮಾಡಿದೆ. ನಿನ್ನೇನೋ ಯಾರಿಗೂ ನನ್ನ ಫ್ರೆಂಡ್ ತೋರ್ಸಕ್ಕಂತ ಓಪನ್ ಮಾಡ್ತೀನಿ. ಹಾಂ, ಎಷ್ಟು ವ್ಯೂ ಆಯ್ತು ನೋಡ್ತೀನಿ, ಬರೀ 2 ವ್ಯೂ ಆಯ್ತು ಅಷ್ಟೇ. ಸರಿ ಗಾಯ್ಸ್, ಫೈನಲಿ ರೂಮ್ ಖಾಲಿ ಮಾಡೋ ಸಮಯ ಬಂತು. ರೂಮ್ಗೆಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಬ್ಯಾಗೆಲ್ಲ ಹಚ್ಕೊಂಡೇನು ಅಷ್ಟು ಲುಕ್ಕು. ಹೋಗ್ತಾ ಇದ್ದೀವಿ. ಹೆಂಗಿತ್ತಮ್ಮ ಚಿನಿ? ಪರವಾಗಿಲ್ಲ, ಚೀಪ್ ಅಂಡ್ ಬೆಸ್ಟ್. ಚೆನ್ನಾಗೈತೆ, ಪರವಾಗಿಲ್ಲ. ರಿಸ್ಟ್ರಿಕ್ಷನ್ಸ್ ಇಲ್ಲ ಆ್ಯಕ್ಚುಲಿ. ಬೆಳಗಿನ ಜಾವ 5 ಗಂಟೆಗೆ ಸ್ನಾನ ಮಾಡೋಕ್ಕೆ ಬಿಡಲ್ಲ. ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಏನು ಮಾಡ್ದೋ ಫಸ್ಟ್ ಆಫ್ ಆಲ್ ಏನು ಮಾಡ್ದೋ ಅಂತಂದರೆ, ನಾವು ಬೆಳಗ್ಗೆ 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿದ್ದೀವಿ. 5:15 ಏನು? ಹಾಂ, ಒಟ್ಟು ಹೇಗಿತ್ತು? ಇವಾಗ ದುರ್ಗದಲ್ಲಿ ಒಂದು ಸ್ಟಾಪ್ ಹಾಕೋಣ. ಈಗ ಟೈಮ್ ಎಷ್ಟು? ಟೈಮ್ ಬಂದ್ಬಿಟ್ಟು 12-18 2 ಗಂಟೆ ಆಗುತ್ತೆ. 2 ಗಂಟೆ ಆದಮೇಲೆ ಈಗ ದುರ್ಗದಲ್ಲಿ ಒಂದು ಸ್ಟಾಪ್ ಹಾಕೋಣ ಊಟಕ್ಕೆ. ಡಾಬಾ ಇದೆ, ಚೆನ್ನಾಗಿರುತ್ತೆ. ಅಲ್ಲಿ ಡಾಬ್ದಲ್ಲಿ ಊಟ ಮಾಡಿಕೊಂಡು ಹಂಗೆ ಹೋಗೋಣ. ಆ್ಯಕ್ಚುಲಿ ಏಂತಕ್ಕಪ್ಪ ಇಲ್ಲಿ ಸ್ಟಾಪ್ ಹಾಕಿರೋದು ಅಂತಂದರೆ, ನಮ್ಮ ವಿಜಯ್ ಅವರು ಮದ್ದೂರ ಹತ್ರ ದಾರಿ ತಪ್ಪಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಅರೌಂಡ್ ಆಲ್ರೆಡಿ ಹುಲಿದುರ್ಗ ಇನ್ನೊಂದು 5 ಕಿಲೋಮೀಟ್ರ್ ಐತೆ. ನನಗೆ ನಾವು
ಆಮೇಲೆ ನೋಡಿದ್ರೆ ಹಿಂದ್ಗಡೆ ಬರ್ತಾನೆ ಇಲ್ಲ. ಆಮೇಲೆ ಫೋನ್ ಮಾಡ್ದ ಅವನೇ, ದಾರಿ ಮಿಸ್ ಆಗ್ಬಿಟ್ಟೈತೆ ಮಮ್ಮ, ದಾರಿ ಮಿಸ್ ಆಗ್ಬಿಟ್ಟೈತೆ ಅಂತ. ಅಲಾಗ 20 ಸಲ ಓಡಾಡ್ತಿರ್ತಾನೆ ಮುದ್ದೂರು ಈ ಹುಲಿದುರ್ಗ ರೋಡ್ ಕಡೆ. ನನ್ನ ಮಗಂಗೆ ಗೊತ್ತಾಗಲ್ವಾ ರೂಟು ಹೆಂಗೆ ಬರಬೇಕು ಏನು ಮಾಡಬೇಕು ಅಂತ. ಎಲ್ಲೋನಂತ ಇನ್ನು ಎಲ್ಲ ಬರ್ತಾನಂತೆ, ಬರೀ ಡೌಟ್ ಹೇಳ್ತಾನೆ ನಮ್ಗೆ. ಎಲ್ಲ ಗೊತ್ತು ಅಂತಾನೆ. ಆಮೇಲೆ ದಾರಿ ತಪ್ತು ಅದು ತಪ್ತು ಅಂತ ಚನ್ನಪಟ್ಟಣ ನಿಯರ್ ಇನ್ನೊಂದು ಚನ್ನಪಟ್ಟಣ ಇನ್ನೊಂದು 5 ಕಿಲೋಮೀಟ್ರ್ ಐತೆ ಅನ್ನಂಗೆ ಹೋಗೋನೆ. ಅವಾಗ ನೋಡ್ಕೊಂಡವನೇ ಇದೇನು ಚನ್ನಪಟ್ಟಣಕ್ಕೆ ಬಂದ್ಬಿಟ್ವಲ್ಲ ಇವರಲ್ಲಿ ಅಂತ ಅಂದು ಆಮೇಲೆ ಫೋನ್ ಹಾಕಿರೋದು. ನಾವು ಹಿಂದಕ್ಕೆ ನೋಡಲಿಲ್ಲ ಬಿಡಿ, ಹಿಂದೆ ನೋಡ್ದಂಗೆ ಸುಸ್ತಾಗಿ ಹೊಡ್ಕೊಂಡ್ ಬಂದೋ ನಾವು. ಬೇಕು ಎಷ್ಟು ದೂರ ಹೋಗಿದ್ರಾ ವಿಜಯ್? ಏನಾಯ್ತು ಏಕೆ? ಮೆಚುರಿಟಿ ಇರಬೇಕು ಅಂತ. ಅಲ್ಲ ನಿನ್ಗೆ ಮೆಚುರಿಟಿ ಇರ್ಬೇಕಣ್ಣ ಫಸ್ಟಲ್ಲಿ. ಅಲ್ಲ ನಿನ್ಗೆ ತಳಪ ಮದ್ದೂರಿಂದ ದುರ್ಗಕ್ಕೆ ಬರೋದು ಹೆಂಗೆ ಅಂತ ಗೊತ್ತಿಲ್ವಾ ಫಸ್ಟ್ ಆಫ್ ಆಲ್? ಒಂದು ರೋಡ್ ಗೊತ್ತಿ ಹಿಂಗೆ ಹೇಳ್ದೆ ಲೆಫ್ಟ್ ತಗೊಳ್ಳೋ ಅಂತ. ನಾನು ಏನೋ ಅನ್ಕೊಂಡೆ ಲೆಫ್ಟ್ ಏನೋ ಬಿಡು ಎಲ್ಲ ಇವನು ಕೊಟ್ಟು ಸಿಕ್ಕಿಸ್ತಾನ ಅಂತ ಕೊಟ್ಟಾಕ ಚನ್ನಪಟ್ಟಣ ಅಂತ ಐತಲ್ಲ, ಯಾವ್ದೋ ಬೇರೆ ಚನ್ನಪಟ್ಟಣ ಅನ್ಕೊಂಬಿಟ್ಟೆ ಗುರು ನಾನು. ಯಾವ್ದೋ ಮ್ಯಾಪ್ ಹಾಕ್ತೀವಿ ಮಗಡಿ ಕರೆಕ್ಟಾಗಿ ತೋರಿಸ್ತು ಮ್ಯಾಪ್ ಅದು. ಹೌದಾ? ಡಾಬಾದಲ್ಲಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಅದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬೇಡ ವಿಡಿಯೋಸ್ ಎಲ್ಲ ಬೇಡ, ಜಸ್ಟ್ ಊಟ ಮಾಡ್ಕೊಂಡು ಹೋಗೋಣ ಅಂತಂದರು. ಸೊ ಹಂಗಾಗಿ ವಿಡಿಯೋಸ್ ಎಲ್ಲ ಮಾಡಲಿಲ್ಲ. ಈಗ ಆಲ್ರೆಡಿ ನಾವು ಇದ್ರ ತಾವಿದ್ದೀವಿ, ಅಲ್ಲಿ ಬೆಸ್ರುಪಾಳ್ಯದ ಹತ್ರ ಇದ್ದೀವಿ ಆಲ್ರೆಡಿ. ಆಕಾಶು ಕುತ್ತಿ ಸಾಕಾಯಿತು ಅಂದ್ಬಿಟ್ಟು ಸ್ಟಾಪ್ ಮಾಡು ಅಂತಂದ. ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಇನ್ನೂ ವಿಜಿ ಮತ್ತು ಅವ್ನ ಫ್ರೆಂಡ್ ಇನ್ನೂ ಬಂದಿಲ್ಲ. ಅವ್ರು ಯಾವಾಗಲೂ ಸೊ ಲೇಟು. ನಿನ್ನ ಜೊತೆ ನಾನು ವಿಜಿ ಮನೆಗೆ ಹೋಗಲ್ಲ ಅಂತ ನೋಡು. ಹೋಯ್ತೀನಿ, ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕು. ಗಂಟೆ ಮಂಡೆ ತಿಂದು ಹಾಕೊಂಡ್ಬಿಟ್ಟು ವಾಶ್ ಮಾಡ್ತಾನೆ. ಇವಾಗ ಬೆಂಗ್ಳೂರಿಗೆ ಹೋಗಿ ಕೇಳೋದಾಯ್ತು. ಲವ್ ಬತ್ತಂಗಣ್ಣ ಸುಮ್ಮನೆ ಯಾಕೆ ಬರಲ್ಲ? ಹೋಗಲೇ, ಖಂಡಿತವಾಗ್ಲೂ ಬರ್ತಾರೆ. ಸರಿ ಆಯಿತು, ಬರ್ತಾನೆ. ಹಾಂ ಹಾಂ ಓಕೆ. ಏನೋ ವಿಜಯ್ ಏನೋ ಇವನೇ ಸರಿ ಏನು ಮಾಡೋಕ್ಕೆಲ್ಲ ಹೋಗಿ ಬರ್ತೀನಿ. ಸರಿ ಗೈಸ್, ಮೈಸೂರ್ದು ಮತ್ತು ಮಾಗಡಿಗೆ ಆಲ್ಮೋಸ್ಟ್ 90% ಮಾಗಡಿಲಿ ಇದ್ದೀನಿ. ಈಗ ನೆಕ್ಸ್ಟ್ ಏನು ಲಾಗ್ ಮಾಡೋಕ್ಕೆ ಹೋಗಲ್ಲ, ಈ ಲಾಗ್ನ ಇದು ಮಾಡ್ತಾಯಿದ್ದೀನಿ. ಸರಿ, ಮಾಗಡಿಗೆ ಹೋಗಿ ತಲುಪ್ತೀವಿ. ಸರಿ, ಬಾಯ್. ಎಲ್ಲರೂ ಟಾಟಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯತೀಶ್ ಲಾಗ್ನ ಮರಿಬೇಡಿ, ಮತ್ತು ಬೆಲ್ ಬಟನ್ನ ಒತ್ತದಲ್ಲೇ ಇರಬೇಡಿ. ಏನೋ ಹೇಳ? ಏನಿಲ್ಲ ನೋಡ, ಒತ್ತಿ ಬೆಲ್ ಬಟನ್ ಜ್ವರ ಒತ್ತಿ. ಜ್ವರ ಗೊತ್ತಿ. ಸರಿ ಆಕಾಶ್, ವಿಜಿ ಮನೆಗೆ ಹೋಗು. ಕಲಿಯ ಗೇಟಲ್ಲಿ ಬಿಡ್ತೀನಿ. ಸ್ಲೋ ಓಡಿಸಿ. ಸರಿ ಆಯಿತು, ಸ್ಲೋ ಇವ್ ಗಡಿ